PUC ನಾನು ಅರಕೆರೆಯಲ್ಲೇ ಓದಿದ್ದು. ಅದಾದಮೇಲೆ ಡಿಗ್ರಿ ಮೈಸೂರು. ಮಗು ಇರುತ್ತೆ, ಒಂದು ಸಣ್ಣ ಬಡತನ ಇರುತ್ತೆ. ಶ್ರೀನಾಥ್ ಸರ್ ಫ್ಯಾಮಿಲಿಗೆ ಹಿಂಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಇಷ್ಟೊಂದು ತಲೆಯಲ್ಲಿ ಇಟ್ಕೋ ಸಾಕು ನೀನು, ನಾಳೆ ಬಾ ಅಂತ ಹೇಳಿದ್ರು. ನಾವು ಸುಮ್ಮನೆ ಅಂದ್ಕೊಂಡು ಬಂದಿದ್ದು. ನೆಕ್ಸ್ಟ್ ಡೇ ಎಲ್ಲ ಕಲಾವಿದರಿಗೂ ಒಂದೊಂದು ಸಿನಿಮಾ ಅಂತ ಸಿಗುತ್ತೆ, ಅಥವಾ ಯಾವುದೋ ಅದೊಂದು ಪಾಯಿಂಟ್ ಸಿಗುತ್ತೆ, ಅದೊಂದು ಎಲಿವೇಟ್ ಆಗುವಂಥ ಒಂದು ಸಮಯ. ಈ ಕ್ಷಣ ಈ ಸಿನಿಮಾ ನಿಮ್ಮ ಬದುಕಿಗಾಗಿದೆ ಅಂತ ಭಾವಿಸ್ಬೋದು. ಸೊ ಅಷ್ಟು ದೊಡ್ಡ ಮಟ್ಟದ ಒಂದು ಹೆಸರನ್ನು ತಂದುಕೊಟ್ಟಿರೋಂಥ ಒಂದು ಸಮಯ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡ್ತಿರೋದಾದರೆ ಸಂಧ್ಯಾ ಅವರೇ? ನನ್ನ ಹಿನ್ನೆಲೆ ಅಂಥದ್ದು ಏನಿಲ್ಲ, ಮಾಮೂಲಿ. ನಾನು ಅರಕೆರೆ, ನಮ್ಮೂರು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಅರಕೆರೆ. ನಾವಿಬ್ಬರೇ ಹೆಣ್ಮಕ್ಳು ನಮ್ಮಮ್ಮ ಅಪ್ಪಂಗೆ. ಅಪ್ಪ ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ರು. ಹಾಗಾಗಿ ಅಮ್ಮ, ನಾನು, ನಮ್ಮಕ್ಕ. PUC ನಾನು ಅರಕೆರೆಯಲ್ಲೇ ಓದಿದ್ದು. ಅದಾದಮೇಲೆ ಡಿಗ್ರಿ ಮೈಸೂರು. ಡಿಗ್ರಿ ಆದಮೇಲೆ ಏನು ಅಂತ ಗೊತ್ತಿಲ್ಲದಾಗ ನೀನಾಸಮ್ ಇಂಟರ್ವ್ಯೂ ಆಕಸ್ಮಿಕವಾಗಿ ಸಿಕ್ತು. ನೀನಾಸಮ್ ಇಂಟರ್ವ್ಯೂ ಪಾಸಾಯಿತು. ಅಲ್ಲೊಂದು 3 ವರ್ಷ ತಿರುಗಾಟ, ಜನಮನದ ರೆಪರ್ಟ್ರಿಗಳೆಲ್ಲ ಅಲ್ಲಿ ತಿರುಗಾಟಗಳದ್ದು ಮಾಡ್ತಾ ನೆಕ್ಸ್ಟ್ ಏನು ಅಂತ ಅಂದರೆ ಮನೆಗೆ ಹೋಗ್ಬಿಟ್ರೆ ಮತ್ತೆ ಥಿಯೇಟ್ರ್ ಗ್ಯಾಪ್ ಆಗಿಬಿಡುತ್ತೆ ಅಂತ ಅನ್ನೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಬೆಂಗಳೂರಲ್ಲಿ MAಗೆ ಸೇರಿಕೊಂಡಿದ್ರು. ಆಗಲೇ ಆಗಸ್ಟ್ ಆಗಿತ್ತು. ನಾನು ಬೇರೆ ರೆಪರ್ಟ್ರಿಲಿದ್ದೆ, ಜನಮನದಾಟ ರೆಪರ್ಟ್ರಿಲಿದ್ದೆ. ಸತ್ಯಶೋಧಕ ಅಂತ ನಾಟಕ ಮಾಡ್ತಿದ್ವಿ. ಆಗ ಅವ್ರು ಫೋನ್ ಮಾಡಿದಾಗ ನಾವು MAಗೆ ಸೇರ್ಕೊಂಡಿದ್ವಿ ಬೆಂಗಳೂರಲ್ಲಿ. ನನಗೂ ಹೇಳೋದಲ್ವೇನ್ರು, ಹಂಗೆ ನಾನು ಸೇರ್ಕೊಂತೀನಿ ಅಂತೇಳಿ. ಅಷ್ಟೊತ್ತಿಗೆ ಅಡ್ಮಿಷನ್ ಇದೇ ಮುಗ್ದೋಗ್ಬಿಟ್ಟಿದೆ. VC ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ಪಾಪ ನಮ್ಮ ಸೀನಿಯರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಸುಮ್ಮನೆ ಹಿಂಗೆ ರಫಾಗಿ ಬಂದು ಸೇರ್ಕೊಂಡಿದ್ದು ಬೆಂಗಳೂರಿಗೆ. ಅಲ್ಲಿ MA ಮಾಡ್ತಾ ಮಾಮೂಲಿ ಥಿಯೇಟ್ರ್ ಕೆಲಸಗಳು ರೆಗ್ಯುಲರಾಗಿ ವರ್ಕ್ಶಾಪು, ಮಕ್ಕಳು ವರ್ಕ್ಶಾಪು ಮತ್ತು ಬೇರೆ ಬೇರೆ ನಾಟಕಗಳದ್ದು ಅದು ಇದೆಲ್ಲ ನಡೀತಿತ್ತು. MA ಮಾಡ್ತಾ ನಮ್ಮ ಚನ್ನಕೇಶ್ವರ ಸರ್ ಅಂತಿದ್ದಾರೆ. ಅವರು ಸಲಗಾದಲ್ಲಿ ವರ್ಕ್ ಮಾಡಿದರು. ಆ ಟೈಮಲ್ಲಿ ತೀರ್ಕೊಂಡಿದ್ದಾರೆ, ಸಲಗ ಆದಮೇಲೆ ತೀರ್ಕೊಂಡಿದ್ದವರು. ಅವರು ಸುಳಿ ಅಂತ ಶ್ರೀನಾಥ್ ಸರ್ ಆ್ಯಕ್ಟ್ ಮಾಡಿದರು ಲಾಸ್ಟ್ ಸಿನಿಮಾ. PH ವಿಶ್ವನಾಥ್ ಸರ್ ಇದ್ದಾರಲ್ಲ, ಅವರ ನಿರ್ದೇಶನದ ಸಿನಿಮಾ ಸುಳಿ ಅಂತ. ಆ ಸಿನಿಮಾದಲ್ಲಿ ರೈಟಿಂಗಲ್ಲೂ ಇದ್ದರು, ಆ್ಯಕ್ಟಿಂಗಲ್ಲೂ ಇದ್ದರು ಚೆನ್ನಾಗಿ ಸರ್. ಸೊ ಆ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಬೇಕಿತ್ತಂತೆ. ಆವಾಗ ಪುಣ್ಯಕ್ಕೆ ಅವ್ರು ನನ್ನನ್ನು ನೆನ್ಪು ಮಾಡ್ಕೊಂಡಿದ್ದಾರೆ. ಈ ಪಾತ್ರಕ್ಕೆ ಬಹುಶಃ ಈ ಹುಡುಗಿ ಸೂಟ್ ಆಗ್ತಾಳೆ, ಅವ್ರ ನಂಬರ್ ಹುಡುಕಿ ಫೋಟೋ ಕಳಿಸ್ಕೊಳ್ಳಿ ಅಂತ. ಆಮೇಲೆ ನನ್ನ ನೀನಾಸಮ್ ಸುಮಾರು ಜನ ಸೀನಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಿದ್ರು. ಆ ಸಿನಿಮಾದಲ್ಲಿ ಟೆಕ್ನಿಕಲಾಗೂ ವರ್ಕ್ ಮಾಡ್ತಿದ್ರು ಮತ್ತು ಆ್ಯಕ್ಟಿಂಗಲ್ಲೂ ಇದ್ದರು. ಸೊ ಅವರೆಲ್ಲ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಮಂಜುನಾಥ್ ಚಿನ್ಕುರುಳಿ ಅಂತಿದ್ದಾರೆ, ಅವ್ರು ಫೋನ್ ಮಾಡಿದ್ರು, ಹಿಂಗೆ ಫೋಟೋ ಕಳಿಸ್ನಿಂದು 1-2 ಅಂತ. ನಾನು ಮಾಮೂಲಿ ಯಾವ್ದು ನಮ್ಮ ಹತ್ರ ಅವಾಗೆಲ್ಲ ಫೋಟೋ ಯಾವುದೋ ಗ್ರೂಪ್ ಫೋಟೋದಲ್ಲಿ ಇರ್ತೀವಿ, ಮತ್ತು ಕ್ರ್ಯಾಪ್ ಮಾಡಿ ಅದನ್ನು ಸುಮ್ಮನೆ ಕಳಿಸಿದ್ದು. ಆಮೇಲೆ ಕನಕಪುರ ಸೈಡಲ್ಲಿ ನಡೀತಿತ್ತು. ಅಲ್ಲಿಗೆ ಬರೋಕ್ಕಾಗತ್ತೆ, ಶೂಟಿಂಗ್ ನಡೀತಿದೆ ಅಂತ ಅಂದರು. ನಮ್ಮೂರು ಅರಕೆರೆ, ಅಲ್ಲೇ ಶೂಟಿಂಗ್ ಮಹದೇವಪುರ. ನನಗೆ ಶೂಟಿಂಗ್ ಹತ್ತಿರ ಅಲ್ಲಿ ಶೂಟಿಂಗ್ ಎಲ್ಲ ನಡೀತಾ ಇರುತ್ತೆ. ಬಟ್ ನಂಗೆ ಸಣ್ಣ ವಯಸ್ಸಿಂದ ಸ್ವಲ್ಪ ಮುಜುಗರ ಸ್ವಭಾವ ಇರೋದ್ರಿಂದ ನಾನು ತುಂಬ ಫೋಟೋ ತೆಗೆಸ್ಕೊಳ್ಳೋದು ಅದೆಲ್ಲ ಸ್ವಲ್ಪ ಕಡಿಮೆ. ಅಲ್ಲಿ ಹೋಗೋದು ತೀರಾ ದೂರದಿಂದ ನೋಡಬೇಕು, ಮುಗೀತು ಅಷ್ಟೇ. ಮತ್ತು ತೀರಾ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಬಗ್ಗೆ ನಾಲೆಡ್ಜ್ ಇಲ್ಲ ಸಿನಿಮಾ ಬಗ್ಗೆ. ಆಮೇಲೆ ಟೇಕು, ಆ್ಯಕ್ಷನ್ ಅಂತಾಗೆಲ್ಲ ಡೈಲಾಗ್ ತೊಗೋಬೇಕದು ಏನೂ ಗೊತ್ತಿಲ್ಲ. ಅಷ್ಟೆಲ್ಲ ನಾಲೆಡ್ಜ್ ಇರಲಿಲ್ಲ ಸಿನಿಮಾ ಬಗ್ಗೆ ನನಗೆ. ಆವಾಗ ಡೈರೆಕ್ಟ್ರು ನೋಡಿದ್ರು, ಓಕೆ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಹೇಳಿದ್ರು. ಆಮೇಲೆ ಚೆನ್ನಾಗಿ ಸರ್ ನಾನು ಹೊರಡ್ತೀನಿ ಸರ್ ಅಂದೆ. ಬೇಡ ನೋಡ್ಕೊ, ನಿಮಗೆ ಸಿನಿಮಾದ ಗೊತ್ತಿಲ್ಲ ಅಲ್ವಾ, ಕುತ್ಕೊಂಡು ನೋಡ್ಕೊ ನೀನು ಅಂತ ಅಂದರು. ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ. ಶ್ರೀನಾಥ್ ಸರ್ದು ಮತ್ತು ಅವ್ರದ್ದೆಲ್ಲ ನಡೀತಾ ಇತ್ತು. ಆ್ಯಕ್ಷನ್ನು ಕಟ್ಟು ಇದೆಲ್ಲ ಒಂಚೂರು ಅಲ್ಲಿ ಗೊತ್ತಾಯ್ತು ನನಗೆ ಸೀನ್ ಅಂತ. ಆಮೇಲೆ ಚೆನ್ನಾಗಿ ಸರ್ ಹೋಗಬೇಕಾದ್ರೆ ಹಿಂಗೆ ನಿಂಗಮ್ಮ ಅಂತ ಈ ಪಾತ್ರ, ಇವಳು ಹಿಂಗಿರ್ತಾಳೆ, ಮಗು ಇರುತ್ತೆ, ಒಂದು ಸಣ್ಣ ಬಡತನ ಇರುತ್ತೆ. ಶ್ರೀನಾಥ್ ಸರ್ ಫ್ಯಾಮಿಲಿಗೆ ಹಿಂಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಇಷ್ಟೊಂದು ತಲೆಯಲ್ಲಿ ಇಟ್ಕೋ ಸಾಕು ನೀನು, ನಾಳೆ ಬಾ ಅಂತ ಹೇಳಿದ್ರು. ನಾವು ಸುಮ್ಮನೆ ಅಂದ್ಕೊಂಡು ಬಂದಿದ್ದು. ನೆಕ್ಸ್ಟ್ ಡೇ ನಮಗೇನು ಅಂದರೆ ಡೈಲಾಗ್ ಎಲ್ಲ ಹೇಳಿ ಮುಗಿಸ್ಬಿಡ್ಬೇಕು. ಅವ್ರು ಹೇಳಿದರು, ನೀನು ನಾಟಕ ಥರ ಎಲ್ಲ ಗಾಯೆಲ್ಲ ಜಾಸ್ತಿ ಬಳಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀನು ಕೊಟ್ಟಿದ್ದ ಡೈಲಾಗನ್ನು ಹೇಳಿದ್ರೆ ಸಾಕು, ಅದನ್ನು ಇದು ಅಂದ್ಕೊಂಡು ಅಂತ. ನಾನು ಡೈಲಾಗ್ ಹೇಳಿ ಮುಗಿಸ್ಬಿಟ್ರೆ ಸಾಕಪ್ಪ ಅವ್ರ ಆ್ಯಕ್ಷನ್ ಕಟ್ ಅನ್ನೋ ಅಷ್ಟೊತ್ತಿಗೆ ಅಂತ ಮುಗಿಸಿದ್ದು. ಸೊ ಅಲ್ಲಿ ಒಂದು 5-6 ದಿನ ಶೂಟಿಂಗ್ ಆಯಿತು. ಶ್ರೀನಾಥ್ ಸರ್ ಜೊತೆನೇ ಒಂದು ಸೀನ್ ಇತ್ತು ಅಲ್ಲಿ ಮಾಡಿದೆ. ಅದಾದಮೇಲೆ ಆ ಟೀಮಲ್ಲಿ ಒಬ್ಬರು ಜೀವನ್ ಅಂತ ಇದ್ದರು, ಜೀವನ್ ಗಂಗಾಧರಯ್ಯ ಅನಿಸುತ್ತೆ ಬಹುಶಃ ಅವ್ರ ಹೆಸರು. ಅವರೆಲ್ಲ ನನ್ನ ಪರ್ಫಾರ್ಮೆನ್ಸ್ ಏನೋ ಇಷ್ಟ ಆಗಿತ್ತು. ಅವರು ಭೀಮಸೇನ ನಳ ಮಹಾರಾಜ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ರು. ಅದರಲ್ಲಿ ಬಹುಶಃ ಯಾರೋ ಬೇರೆಯವ್ರು ಆ್ಯಕ್ಟ್ ಮಾಡಬೇಕಿತ್ತಂತೆ. ಒಂದು ಅಚ್ಯುತ್ ಸರ್ದು ಸೆಕೆಂಡ್ ವೈಫ್ ಕ್ಯಾರೆಕ್ಟರ್ಗೆ ಒಂದು ಇಂಪಾರ್ಟೆಂಟ್ ರೋಲ್, ಅದು ಕವಿತಾ ಅಂತ. ಅವರೇನೋ ಮುಹೂರ್ತಕ್ಕೆ ಬಂದಿದ್ರು, ಬಟ್ ಮಿಸ್ ಆಯ್ತೇನೋ ಶೂಟಿಂಗ್ ಟೈಮಲ್ಲಿ ಡೇಟ್ಸೇನೋ. ಆಮೇಲೆ ಅವರು ಹಿಂಗೆ ಹುಡುಕ್ತಿರ್ಬೇಕಾದ್ರೆ ಹಿಂಗೆ ಸಂಧ್ಯಾ ಅಂತಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ನೋಡಿ ಅಂತ ಕಳಿಸಿದ್ರು ಫೋಟೋಸ್. ಹಂಗೆ ಸಡನ್ನಾಗಿ ಹೋಗಿದ್ದೆ. ಮತ್ತು ಆ ಸಿನಿಮಾದಲ್ಲಿ ಯಾರೋ ವರ್ಕ್ ಮಾಡಿದವ್ರು ಇನ್ಯಾರೋ ನೆನ್ಪು ಮಾಡ್ಕೊಂಡು ಹಂಗೆ ಪ್ರತಿ ಸಿನಿಮಾಗೂ ನನಗೆ ಹಾಗೆ ಇನ್ಯಾರೋ ನೀನು ಫೋಟೋ ಕಳಿಸೋ, ಇದು ಸೂಟ್ ಆಗ್ತಾರೆ, ನೀನಾಸಮ್ಮ ಒಂದ್ಸಲ ಆಡಿಷನ್ ಮಾಡಿದ್ರು, ಹಾಗೆ ಪಾಸಾಗಿದ್ದು ನಾನು.
ಸೊ ಈ ಸ್ವಾತಿ ಮುತ್ತಿನ ಮಳೆ ಹನಿಗೂ ಹಾಗೇನೆ ಅವ್ರು ಯಾವುದೋ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ರು, ನನ್ನ ಫೋಟೋ ಅಲ್ಲಿ ನನ್ನ ಫ್ರೆಂಡ್ ಮಾಲ್ತೇಶನ್ ಅವರು ಶೇರ್ ಮಾಡಿದರು. ಓಕೆ ಇದು ಸೂಟ್ ಆಗ್ತಾರೆ ಅಂತ ರೋಹಿತ್ ನನಗೆ ಕಾಲ್ ಮಾಡಿದ್ರು. ಒಂದು 2 ಲೈನ್ ಅದು, ತೊಂದರೆ ಇಲ್ವಾ ಮಾಡ್ತೀರಾ ಅಂತ, ಮಾಡ್ತೀನಿ ಅಂತ. ಮತ್ತು ಆಡಿಷನ್ ಮಾಡಿದ್ರು, ಅದಕ್ಕೂ ಆಡಿಷನ್ ಆಯಿತು. ಅದಾದಮೇಲೆ ಟೋಬಿಗೆ ಆಡಿಷನ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬಂದು ನಿಂತಿದ್ದೀನಿ. ಗುಡ್. ಅಂದರೆ ಕಲಾವಿದರು ಹಂಗೆ ಅಂದರೆ ಎಲ್ಲಿಂದ ಎಲ್ಲಿಗೆ ಕೊಂಡಿ ಬೆಸ್ಕೊಳ್ಳುತ್ತೆ ಗೊತ್ತಾಗಲ್ಲ. ಎಲ್ಲರೂ ನೆನೆಸ್ಕೋಬೇಕು. ಬಹುಶಃ ಒಂದು ಸಿನಿಮಾಯಿಂದ ಒಂದು ಸಿನಿಮಾಗೆ ನಂಗೆ ಪರಿಚಯ ಇಲ್ದಿರೋರು ನೆನ್ಪು ಮಾಡಿಕೊಂಡು ನೋಡಿ ಅವ್ರು ಚೆನ್ನಾಗಿ ಮಾಡ್ತಾರೆ ಏನೋ ಆಗಿದೆ ಹಂಗಿಲ್ಲ ಆಯಿತು, ಅಥವಾ ಯಾರೋ ನೋಡಿ ಕರೆದ್ರು ಇಲ್ಲಿ. ಆ್ಯಂಡ್ ತನುಜಾ ಸಿನಿಮಾ ಆ್ಯಕ್ಚುಲಿ ತುಂಬ ಒಳ್ಳೆಯ ಪಾತ್ರ, ಆ ತಾಯಿ ಮತ್ತು ಆ ಒಂದು ಅದು ತುಂಬ ಚೆನ್ನಾಗಿದೆ ಆಯ್ತು ಅಂತ. ಆ ಪುಣ್ಯಕ್ಕೆ ಗೊತ್ತಿಲ್ಲ ಅದು, ಅಂದರೆ ಅದು ಒಂದು ಬಹುಶಃ ಅದೇ ಒಂದು ಕರೆಕ್ಟ್ ಟೈಮಲ್ಲಿ ನಾನು ಅಲ್ಲಿದ್ದೆ, ಆ ಪಾತ್ರಕ್ಕೇನೋ ಆಯಿತು. ಅಂದರೆ ಕಂಬಳಿ ಹುಳ ಆಗಿರ್ಬೋದು, ಫೋಟೋ ಉತ್ಸವ್ ಗೋನ್ವಾರ ಅವ್ರ ಫೋಟೋ ಸಿನಿಮಾ, ಅದು ಸುಮಾರು ಸಿನಿಮಾಗಳು ಹೀಗೆ ನನಗೆ ಒಂಚೂರು ಚೆನ್ನಾಗಿ ವರ್ಕ್ ಆಯಿತು. ಆಮೇಲೆ ಕಂಬಳಿ ಹುಳ ಸಿನಿಮಾದಲ್ಲಿ ಏನೋ ಡೈರೆಕ್ಟ್ರು ಬರೆದಿದ್ದು ನೋಡಿ, ಪೆಪ್ಪೆ ಡೈರೆಕ್ಟ್ರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನಿಸುತ್ತೆ ಕರೀರಿ ಅಂತ, ಹಂಗೆ ಸುಮಾರು ಸಿನಿಮಾಗಳು ಹೀಗೆ ಆಗಿದ್ದು ನನಗೆ. ಅದು ಬಹುಶಃ ಸಣ್ಣ ಸಣ್ಣ ಆ ಥರ ಪಾತ್ರಗಳನ್ನ ಸಣ್ಣದೋ ದೊಡ್ಡದೋ ಒಟ್ನಲ್ಲಿ ಅಲ್ಲಿ ಮಾಡಿದ್ದಕ್ಕೆ ನಾನೇನೋ ಕಲ್ತಿದ್ದಕ್ಕೆ ನಾನು ಇಲ್ಲೇನೋ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ನಮ್ಗೆ ಥಿಯೇಟ್ರ್ ಗೊತ್ತಿತ್ತು, ಸಿನಿಮಾ ಗೊತ್ತೇ ಇಲ್ಲ ನಮಗೆ. ಸಿನಿಮಾ ಝೀರೋ ನನಗೆ ನಾಲೆಡ್ಜ್. ಆಮೇಲೆ ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆನೇ ಕಲಿಯೋದಿರುತ್ತೆ. ನಾನು ಈಗ ಇಲ್ಲಿ ಪಾತ್ರ ಮಾಡಿಬಿಟ್ಟಿದ್ದೀನಿ, ರಾಸರ್ ಟೀಮಲ್ಲಿ ವರ್ಕ್ ಮಾಡಿಬಿಟ್ಟಿದ್ದೀನಿ, ನಂಗೆ ನೆಕ್ಸ್ಟ್ ಸಿನಿಮಾ ಆರಾಮ್ ಅನಿಸುತ್ತೆ, ಹಂಗಿಲ್ಲ. ಬೇರೆ ಸಿನಿಮಾ ಡೈರೆಕ್ಟ್ರು ವರ್ಷನೇ ಬೇರೆ, ಅವ್ರ ಪ್ಯಾಟ್ರನ್ನೇ ಬೇರೆ, ಆ ಕತೆ ಬೇರೆ. ಸೊ ನಾನು ಅಲ್ಲಿಗೆ ಅವ್ರು ಹೇಳಿದ್ ಕೇಳಿಸ್ಕೊಂಡು ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೇಕಾಗತ್ತೆ, ಅದು ಹೊಸ್ತೆ ಮತ್ತೆ. ಸೊ ಇಲ್ಲಿವರೆಗೆ ನಿಂತಿದೆ. ಹೆಂಗಿದೆ ಲೈನಪ್ ಮುಂದೆ ಸಿನಿಮಾಗಳು ಅಥವಾ ಏನು ಕೆಲಸಗಳು ನಡೀತಾ ಇದೆ? ಸದ್ಯಕ್ಕೆ ನಾನು ಥಿಯೇಟ್ರ್ ಜೊತೆಗೆ ಸಿನಿಮಾ ಮಾಡ್ತಿದ್ದೆ. ಈಗ 1-2 ವರ್ಷದಿಂದ ಫುಲ್ ಟೈಮ್ ಸಿನಿಮಾನೇ ಮಾಡ್ತಿದ್ದೀನಿ. ಇದೆ ಸಿನಿಮಾಗಳು ಇತ್ತು, ಬಟ್ ನಂಗೆ ಈಗ ಸ್ವಲ್ಪ ನನಗೆ ಒಂಚೂರು ಬ್ರೇಕ್ ಬೇಕಿರೋದ್ರಿಂದ 1 ಇಯರ್ ಬ್ರೇಕ್ ತೊಗೊಂಡು ಮತ್ತೆ ಬಂದ್ಬಿಡ್ತೀನಿ. ಕೆಲಸಗಳಿದೆ. ಸೊ ಫ್ರಮ್ ಸೋ ಇನ್ನೇನು ಇನ್ನೊಂದಷ್ಟು ದಿನ ಇದ್ರ ಬಗ್ಗೆನೇ ಚರ್ಚೆಗಳಾಗುತ್ತೆ, ಮಾತಾಡ್ತಾರೆ. ಅದೇ ನನ್ನ ತಂಡನ ಕೇಳಿದಾಗಲೂ ಅಷ್ಟೇ ಹೇಳಿದ್ರು, ಅಂದರೆ ತುಂಬ ಯಾರಿಗೂ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಈಗಲೇ ಬೇಡ ಮಾತಾಡ್ತೀವಿ ಒಂದಿನ ಅಂತಲೇ ಹೇಳ್ತಾಯಿದ್ರು, ಮುಂದಕ್ಕೆ ಆಗ್ತಾನೆ ಇದ್ರು. ಫೈನಲಿ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಈ ಸಂಭ್ರಮವನ್ನು ಹಂಚ್ಕೊಳಕ್ಕೆ ಸಿಕ್ಕಿದ್ದೀರಾ. ತುಂಬ ಚೆನ್ನಾಗಿ ಆಗ್ತಾಯಿದೆ, ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ನಿಮ್ಮದಾಗಲಿ. ಅಂದರೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನಾವು ನೋಡಿರೋ ಅಷ್ಟು ಸಿನಿಮಾಗಳಲ್ಲೂ ನೀವು ಅಭಿನಯಿಸಿರೋಂಥ ಪಾತ್ರಗಳು ಯಾವಾಗಲೂ ಅನಿಸೋದು ಇವರು ತುಂಬ ಪೊಟೆನ್ಷಿಯಲ್ ಇರೋರು, ಇವ್ರಿಗೆ ಏನಾದರೂ ಒಂದು ದೊಡ್ಡ ಇದಾಗುತ್ತೆ ಬೇಕಲ್ಲ. ಯಾಕೆಂದರೆ ಉಮಾಶಮ್ಮ ಕೆಲವ್ರನ್ನೆಲ್ಲ ನೋಡ್ತಿರ್ತೀವಲ್ಲ, ಆ ಥರದ್ದೊಂದು ಈಗಿನ ಕಾಲಕ್ಕೆ ಇರುವಂಥ ನಟಿಯರು ಅನ್ನೋ ಸಾಲಿಗೆ ಯಾವಾಗಲೂ ಅನಿಸೋದು. ಬಟ್ ಈ ಸಿನಿಮಾ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಮಾತಿಗೆ ಅರ್ಹಳು ಅಂತ. ಥ್ಯಾಂಕ್ ಯು. ಬಹುಶಃ ಇದೆಲ್ಲ ಕ್ರೆಡಿಟು ಇವತ್ತೇ ನೀವು ಇಲ್ಲಿ ಬಂದು ಇಲ್ಲಿ ಮಾತಾಡ್ತಿದ್ರಿ, ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೋತಿದ್ರಿ ಅಂದರೆ ಎಲ್ಲದಕ್ಕೂ ಕಾರಣ ಲೈಟರ್ ಬುದ್ಧ. ಯಾಕೆಂದರೆ ಆ ಸಿನಿಮಾ ಸಕ್ಸಸ್ಸು ಬಹುಶಃ ಇದನ್ನು ಕೂಡಿಸಿದೆ. ಸೊ ನಾನು ಯಾವತ್ತೂ ಆ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಂಧ್ಯಾ ಅರ್ಕೆರೆ ಅವರ ಒಟ್ಟಿಗಿನ ಒಂದು ಮಾತುಕತೆ. ಫ್ರಮ್ ಸೋ ಸಿನಿಮಾದಿಂದ ಇಷ್ಟೆಲ್ಲ ನನಗೆ ಅನಿಸಿದ ಪ್ರಕಾರ ತುಂಬ ಇಂಟರ್ವ್ಯೂನು ಅವರೆಲ್ಲೂ ಸಿಕ್ಕಿಲ್ಲ ಅಂತ ಕಾಣ್ತದೆ. ಸೊ ನಮ್ಮ ಕನ್ನಡ ಪಿಕ್ಚರ್ ಮೂಲಕ ಇವತ್ತು ಅವರ ಒಂದು ಪರಿಚಯನೂ ನಿಮಗೆಲ್ಲರಿಗೂ ಆಗದೇ ಇರೋರಿಗೆ ಆಗಿರುತ್ತೆ, ಆ್ಯಂಡ್ ನೋಡಿರೋರಿಗೆ ಇನ್ನೊಂದಷ್ಟು ವಿಷಯ ಅವ್ರ ಬಗ್ಗೆ ಗೊತ್ತಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಫ್ರಮ್ ಸೋ ಸಂಭ್ರಮದ ಅಲೆ ಹಿಂಗೆ ಮುಂದುವರಿತಾ ಇರಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಸೊ ಇದು ಈ ಹೊತ್ತಿನ ಮಾತುಕತೆ. ನಮಸ್ಕಾರ.